ಬೆಳಗಾವಿ ಬ್ರೇಕಿಂಗ್. ಸೈಟ್ ಕೊಡ್ತೇವೆ ಅಂತ ವಿಕಲಚೇತನ ಕುಟುಂಬಕ್ಕೆ ವಂಚನೆ ಮಾಡಿದ್ದಾರೆ. ಮಾನವೀಯತೆ ಮರೆತು ವಂಚಿಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಗೃಹ ಸಚಿವರಿಗೆ ದೂರು ನೀಡಲು ಬೆಳಗಾವಿಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಕಾಲಿಗೆ ಬಿದ್ದು ನ್ಯಾಯ ಕೊಡಿಸಿ ಎಂದು ಅಂಗಲಾಚಿದ್ದಾರೆ ವಿಕಲಚೇತನ ಕುಟುಂಬ. ಬೆಳಗಾವಿ ಜಿಲ್ಲೆಯ ಖಾನದಾಳ ಗ್ರಾಮದ ಬಾಳವ ಯಲ್ಲಪ್ಪ ನಾಯ್ಕ ವಿಕಲಚೇತನ ದಂಪತಿಯಿಂದ ದೂರು. ಕಳೆದ 2023ರಲ್ಲಿ ಫ್ಲಾಟ್ ಕೊಡಿಸುತ್ತೇವೆ ಎಂದು ನಂಬಿಸಿ 6.5 ಲಕ್ಷ ಹಣ ವಸೂಲಿ ಮಾಡಿದ್ದಾರೆ. ಇಟ್ನಾಳ ಗ್ರಾಮದ ದಿ ಜಗದೀಶ್ ಮುತ್ತನಾಳ, ಖಾನದಾಳ ಗ್ರಾಮದ ಸತ್ಯಪ್ಪ ಬಡಸೆಟ್ಟಿ, ಮುಗಳಖೋಡದ ಕರೆಪ್ಪ ಹೊಸಪೇಟೆ ಹಣ ಪಡೆದ ಆರೋಪಿಗಳಾಗಿದ್ದು, ಫ್ಲಾಟ್ ಕೊಡ್ತೇವೆ ಅಥವಾ ಕೊಡಿಸ್ತೇವೆ ಅಂತ 6.5 ಲಕ್ಷ ಹಣವನ್ನ ಪೀಕಿದ್ದಾರೆ. ನಂತರ ಮೂವರು ಆರೋಪಿಗಳು ಕಳೆದ 3 ವರ್ಷಗಳಿಂದ ಫ್ಲಾಟ್ ಕೊಡದೆ ಹಣವನ್ನ ಕೊಡದೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಎಂದು ಆರೋಪವನ್ನ ಮಾಡಲಾಗಿದ್ದು, ಕೊಲೆ ಮಾಡೋದಾಗಿ ಬೆದರಿಕೆ ಹಾಕ್ತಿದ್ದಾರೆ ಅಂತಲೂ ಕೂಡ ದೂರನ್ನ ದಾಖಲಿಸ್ತಾ ಇದ್ದಾರೆ. ಇನ್ನು ಹೋದರೆ ಹಾರುಗೇರಿ ಪೊಲೀಸರು ನಮಗೆ ಬೆದರಿಸಿ ಕಳುಹಿಸ್ತಾರೆ, ನಮ್ಮ ದೂರನ್ನ ಸ್ವೀಕಾರ ಮಾಡಿಕೊಳ್ಳಲು ಹಿಂದೇಟು ಹಾಕ್ತಾ ಇದ್ದಾರೆ ಅಂತಲೂ ಕೂಡ ಈ ವಿಕಲಚೇತನ ಕುಟುಂಬ ಆರೋಪವನ್ನ ಮಾಡ್ತಾ ಇದೆ. ಅಂದಿನ PSI ಮಾಳಪ್ಪ ಎಂಬುವರ ದೂರು ಸ್ವೀಕರಿಸಿಕೊಳ್ಳಲಿಲ್ಲ ಎಂದು ಆರೋಪವನ್ನ ಮಾಡಿದ್ದಾರೆ. ನಾವು ಪ್ರೀತಿಸಿ ಮದುವೆಯಾಗಿದ್ದೇವೆ, ನಮಗೆ ಯಾರು ಆಸರೆ ಇಲ್ಲ, ಜೀವನ ನಿರ್ವಹಣೆಗೆ ಗೂಡಂಗಡಿ ಇಟ್ಟುಕೊಂಡಿದ್ದೇವೆ, ನಾವಿಬ್ಬರು ವಿಕಲಚೇತನರಾಗಿದ್ದು ಅಸಹಾಯಕರಾಗಿದ್ದೇವೆ ಎಂದು ಕಣ್ಣೀರನ್ನ ಇಡ್ತಾ ಇದೆ ಈ ಕುಟುಂಬ. ಕಳೆದ 3 ವರ್ಷಗಳಿಂದ ಪೊಲೀಸರು ದೂರು ಸ್ವೀಕರಿಸಿಕೊಳ್ಳದೆ ಹಿನ್ನೆಲೆ ನೇರವಾಗಿ ಗೃಹ ಸಚಿವರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಜಿ ಪರಮೇಶ್ವರ್ ಅವರ ಕಾಲಿಗೆ ಬಿದ್ದು ನ್ಯಾಯ ಕೊಡಿಸಿ ಎಂದು ಕೇಳ್ತೇವೆ ಅಂತಲೂ ಕೂಡ ಈ ವಿಕಲಚೇತನ ಕುಟುಂಬ ನ್ಯಾಯಕ್ಕಾಗಿ ಹಂಬಲಿಸ್ತಾ ಇದೆ. ಆಯ್ತಮ್ಮ, ನಾನು ಹೇಳ್ತೀನಿ ಅವ್ರಿಗೆ.